ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 4 ಗಮನಿಸಿ. 1 ಅಂಕದ ಪ್ರಶ್ನೆ ಆಗಿದೆ. ಸ್ವತಂತ್ರವಾಗಿ ತೂಗುಬಿಟ್ಟ ವಿದ್ಯುತ್ ಪ್ರವಾಹವಿರುವ ತಾಮ್ರದ ಸಮಾಂತರ ತಂತಿಗಳ 2 ಸನ್ನಿವೇಶಗಳನ್ನು ಕೆಳಗಿನ ಚಿತ್ರದಲ್ಲಿ ತೋರಿಸಲಾಗಿದೆ. ಇವುಗಳಲ್ಲಿ ಯಾವ ಸನ್ನಿವೇಶದಲ್ಲಿ ತಂತಿಗಳು ಪರಸ್ಪರ ಆಕರ್ಷಿಸುತ್ತವೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸನ್ನಿವೇಶ 1ರಲ್ಲಿ AB ಮತ್ತೆ MN ತಂತಿಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ I1 ಮತ್ತೆ I2 ಅನ್ನುವಂತಹ ವಿದ್ಯುತ್ ಪ್ರವಾಹ I1 AB ಯಲ್ಲಿ ಹರಿತಾ ಇದೆ, ವಿದ್ಯುತ್ ಪ್ರವಾಹ MN ನಲ್ಲಿ ಹರಿತಾ ಇದೆ. I1 ಮತ್ತೆ I2 ಸನ್ನಿವೇಶ 1ರಲ್ಲಿ ಒಂದೇ ದಿಕ್ಕಿನಲ್ಲಿ ಹರಿತಾ ಇವೆ. ಸನ್ನಿವೇಶ 2 ನೋಡಿದ್ರೆ AB ಯಲ್ಲಿ I1 ಹರಿತಾ ಇದೆ, MN ನಲ್ಲಿ I2 ಹರಿತಾ ಇದೆ. ಆದ್ರೆ I1 ನ ದಿಕ್ಕು I2 ನ ದಿಕ್ಕಿಗೆ ವಿರುದ್ಧವಾಗಿದೆ. ಇವೆರಡು ವಿರುದ್ಧ ದಿಕ್ಕಿನಲ್ಲಿ ಹರಿತಾ ಇವೆ. ಹಾಗಿದ್ರೆ ಯಾವ ಸನ್ನಿವೇಶದಲ್ಲಿ ತಂತಿಗಳು ಪರಸ್ಪರ ಆಕರ್ಷಿಸುತ್ತವೆ? ಒಂದೇ ಕಡೆ ವಿದ್ಯುತ್ ಪ್ರವಾಹ ಹರಿತಾ ಇದ್ರೆ ಅಂತಹ ಸಂದರ್ಭದಲ್ಲಿ ತಂತಿಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಸನ್ನಿವೇಶ 1ರಲ್ಲಿ. ಹಾಗಾಗಿ ಸನ್ನಿವೇಶ 1ರಲ್ಲಿ ತಂತಿಗಳು ಪರಸ್ಪರ ಆಕರ್ಷಿಸುತ್ತವೆ. ಆದರೆ ಸನ್ನಿವೇಶ 2ರಲ್ಲಿ ತಂತಿಗಳಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಪರಸ್ಪರ ವಿರುದ್ಧವಾಗಿದೆ. ಆದ್ದರಿಂದ ಇಲ್ಲಿ ಆಕರ್ಷಿಸುವುದಿಲ್ಲ. ಆದರೆ ಸನ್ನಿವೇಶ 1ರಲ್ಲಿ ತಂತಿಗಳು ಪರಸ್ಪರ ಆಕರ್ಷಿಸುತ್ತವೆ ಅಂತ ಹೇಳ್ತೀವಿ. ಸನ್ನಿವೇಶ 1ರಲ್ಲಿ ತಂತಿಯಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಒಂದೇ ದಿಕ್ಕಿನಲ್ಲಿದೆ ಅಂತ ನಿಮ್ಮ ಉತ್ತರವನ್ನ ನೀವು ಸಮರ್ಥಿಸಿಕೊಳ್ಳಬಹುದು. ಥ್ಯಾಂಕ್ ಯು.